ಕನ್ನಡದ ಎಲ್ಲಾ ಮಕ್ಕಳಿಗೂ ನಮಸ್ಕಾರ. ನಾನ್ CRS ಸರ್. ಈ ವಿಡಿಯೋದಲ್ಲಿ ನಾವು ರಿಲೇಟಿವ್ ಮೋಷನ್ ಅನ್ನೋ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ. ರಿಲೇಟಿವ್ ಮೋಷನ್ ಅಂದ್ರೆ ಒಂದು ಆಬ್ಜೆಕ್ಟ್ ಇನ್ನೊಂದು ಆಬ್ಜೆಕ್ಟ್ ಅನ್ನ ನೋಡಿದಾಗ ಬೇರೆ ಬೇರೆ ವ್ಯಾಲ್ಯೂಗಳು, ಫಾರ್ ಎಕ್ಸಾಂಪಲ್ ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು, ವೆಲಾಸಿಟಿ ಆಗಿರ್ಬೋದು, ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದೇ ರಿಲೇಟಿವ್ ಮೋಷನ್. ಈ ರಿಲೇಟಿವ್ ಮೋಷನ್ ನಾಲೆಡ್ಜ್ ಇಟ್ಕೊಂಡ್ರೆ ಸಾಕಷ್ಟು ಕಷ್ಟವಾದ ಪ್ರಾಬ್ಲಮ್ಸ್ ಈಸಿಯಾಗಿ ಸಾಲ್ವ್ ಮಾಡೋ ಒಂದು ಅವಕಾಶ ಸಿಗುತ್ತೆ. ಸೊ ನೋಡೋಣ ಬನ್ನಿ, ರಿಲೇಟಿವ್ ಮೋಷನ್ ಅಂದ್ರೆ ಏನು ಅಂತ ಹೇಳಿ. ಈಗ ರಿಲೇಟಿವ್ ಪೊಸಿಷನ್ ಬಗ್ಗೆ ಫಸ್ಟ್ ಮಾತಾಡೋಣ. ಇವಾಗ ಯೋಚನೆ ಮಾಡಿ, ಇಲ್ಲಿ ನೆಲ ಇದೆ, ನೆಲದ ಮೇಲೆ ಇಬ್ರು ನಿಂತಿದ್ದಾರೆ ಅಂತ ಅನ್ಕೊಳ್ಳೋಣ. ಮೊದಲನೇ ಪರ್ಸನ್ ಇದು, ಇಲ್ಲಿ ಮತ್ತೊಂದು ಪರ್ಸನ್ ನಿಂತಿದ್ದಾನೆ. ಈ ಎರಡು ಜನದ ಮಧ್ಯೆ ಇರೋ ಡಿಸ್ಟೆನ್ಸ್ ಎಕ್ಸ್ ಅಂತ ಅನ್ಕೊಳ್ಳೋಣ. ಫಸ್ಟ್ ಥಿಂಗ್ ನೀವು ಮಾಡ್ಬೇಕಾಗಿರೋ ಕೆಲಸ, ಎಕ್ಸ್ ಡೈರೆಕ್ಷನ್, ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಯಾವುದು ಅಂತ ನೋಡ್ಕೊಂಡ್ರೆ ಫಸ್ಟ್ ಮೊದಲನೇ ಕೆಲಸ. ಸೊ ಮೋಷನ್ ಇನ್ ಒನ್ ಡೈಮೆನ್ಷನ್ ಅಲ್ವಾ ಮಾತಾಡ್ತಾ ಇರೋದು ನಾವು. ಹಾಗಾಗಿ ಎಕ್ಸ್ ಪಾಸಿಟಿವ್ ಡೈರೆಕ್ಷನ್ ಯಾವುದು ಅಂದ್ರೆ ಆ ಡೈರೆಕ್ಷನ್ ಪಾಸಿಟಿವ್ ಎಕ್ಸ್ ಅಂತ ಅನ್ಕೊಂಡ್ಬಿಡ್ಬೋದು. ಸೊ ಹಾಗಿರ್ಬೇಕಾದ್ರೆ ಈಗ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಮಾಡ್ಕೊಳ್ಳೋಣ. ಈ ಮನುಷ್ಯ ನಿಂತಿರೋ ಜಾಗಕ್ಕೆ ಎಕ್ಸ್ ಈಕ್ವಲ್ ಟು 0 ಅಂತ ಅನ್ಕೊಂಬೋಣ. ಅಫ್ಕೋರ್ಸ್ ಈ ಎಕ್ಸ್ ಇದೆಯಲ್ಲ ಅದು ಒಂದ್ 50 ಮೀಟರ್ ಅಂತ ಅನ್ಕೋಬಹುದು ಸದ್ಯಕ್ಕೆ. ಸೊ ಈ ಇನ್ನೊಬ್ಬ ಮನುಷ್ಯ ಏನಿದ್ದಾನೆ ಅವನು 50 ಮೀಟರ್ ದೂರದಲ್ಲಿ ನಿಂತಿದ್ದಾನೆ. ಅಂದ್ರೆ ಇದು ಕೋಆರ್ಡಿನೇಟ್ ಸಿಸ್ಟಮ್ ಅಲ್ವಾ. ಇದು ಆರಿಜಿನ್ಗೆ ಏನ್ ಕೋಆರ್ಡಿನೇಟ್ ಇರುತ್ತೆ? 0 ಇರುತ್ತೆ. 50 ಅನ್ನೋ ಕೋಆರ್ಡಿನೇಟ್ ಮೇಲೆ ನಿಂತಿದ್ದಾನೆ. ಹಾಗಾಗಿ ಈಗ ನೀವು ನೋಡಿದ್ರೆ ವಾಟ್ ಈಸ್ ಪೊಸಿಷನ್ ಬಗ್ಗೆ ಮಾತಾಡೋದಾದ್ರೆ, ಪೊಸಿಷನ್ ಆಫ್ ದ ಸೆಕೆಂಡ್ ಪರ್ಸನ್ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಪರ್ಸನ್ ಅಂದ್ರೆ ಎರಡನೇಯವನ ಪೊಸಿಷನ್ ಮೊದಲನೇವನ್ ನೋಡಿದಾಗ ಅಂತ ಅರ್ಥ. ಇದು ಏನ್ ಬರುತ್ತೆ ಆನ್ಸರ್ ಅಂತ ನೀವು ಕೇಳಿದ್ರೆ x2 ಮೈನಸ್ x1 ಅಂತ ಹೇಳಿ ಬರಿತೀವಿ. x2 ಮೈನಸ್ x1 ಅಂದ್ರೆ ಏನಪ್ಪಾ ಅಂದ್ರೆ, ಇಲ್ಲಿ ನೋಡಿ x2 ಅಂದ್ರೆ ಪೊಸಿಷನ್ ಆಫ್ ದ ಸೆಕೆಂಡ್ ಪರ್ಸನ್, ಅದು 50 ಮೈನಸ್ ಪೊಸಿಷನ್ ಆಫ್ ದ ಫಸ್ಟ್ ಪರ್ಸನ್ ಅದು 0. ಏನ್ ಬಂತು ಆನ್ಸರ್? ಪ್ಲಸ್ 50 ಮೀಟರ್ ಬಂತು. ಅದರ ಅರ್ಥ ಏನ್ ಗೊತ್ತಾ? ಎರಡನೇ ಪರ್ಸನ್ನಿನ ಪೊಸಿಷನ್ ನ ಮೊದಲನೇ ಪರ್ಸನ್ ನೋಡಿದಾಗ ಅಂದ್ರೆ ಹೇಗೆ ಓದೋದು ಇದನ್ನ? x21 ಅಂದ್ರೆ ಪೊಸಿಷನ್ ಆಫ್ ದ ಸೆಕೆಂಡ್ ಪರ್ಸನ್ ಆಸ್ ಸೀನ್ ಬೈ ದ ಫಸ್ಟ್ ಪರ್ಸನ್ ಅಂದ್ರೆ ಮೊದಲನೇ ಒಂದು ನೋಡಿದಾಗ ಏನ್ ಕಾಣುತ್ತೆ? 50 ಮೀಟರ್ ದೂರದಲ್ಲಿ ಕಾಣುತ್ತೆ. ಪ್ಲಸ್ ಸೈನ್ ಅಂದ್ರೆ ಏನ್ ಅರ್ಥ? ಪಾಸಿಟಿವ್ ಎಕ್ಸ್ ಇನ ಡೈರೆಕ್ಷನ್ ಅಲ್ಲಿ ಅಂತ ಹೇಳಿ. ಹಾಗೆ ನೀವು x12 ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಸೇ x12 ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಹೇಗೆ ಬರೆಯೋದು ಅದನ್ನ? x1 ಮೈನಸ್ x2 ಅಂತ ಹೇಳಿ ಬರ್ಕೊಳ್ಳೋದು. ಅದರ ಅರ್ಥ ಏನು? ಮೊದಲನೇ ಅವನ ಪೊಸಿಷನ್ ನ ಎರಡನೇ ಅವನು ನೋಡ್ತಾ ಇರೋದು. ಸೊ ಮೊದಲನೇ ಅವನ ಪೊಸಿಷನ್ ನ ಎರಡನೇ ಅವನು ನೋಡ್ತಾ ಇರೋದು. ಹಾಗಾದ್ರೆ ಮೊದಲನೇ ಅವನ ಪೊಸಿಷನ್ ನ ಏನಂತ ಬರೀತೀರಾ ಇವಾಗ? 0 ನಪ್ಪ. ಮೈನಸ್ x2 ಅಂದ್ರೆ 50. ಸೊ ಏನ್ ಬಂತ ಆನ್ಸರ್? ಮೈನಸ್ 50 ಮೀಟರ್ ಬಂತು. ಮೈನಸ್ 50 ಮೀಟರ್ ಬಂತು. ಅದರ ಅರ್ಥ ಮೊದಲನೇ ಅವನ ಪೊಸಿಷನ್ ಅನ್ನ ಎರಡನೇ ಅವನ ನೋಡಿದ್ರೆ ಆಗ 50 ಮೀಟರ್ ದೂರ ನೆಗೆಟಿವ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ಕಾಣುತ್ತೆ ಅಂತ ಹೇಳಿ. ಯಾಕೆಂದ್ರೆ ಎರಡನೇ ಅವನಿಗೆ ಮೊದಲನೇ ಅವನು ಆ ಕಡೆ ನಿಂತಿದ್ದಾನೆ, ಆ ಕಡೆ ನೆಗೆಟಿವ್ ಎಕ್ಸ್ ಡೈರೆಕ್ಷನ್. ಸೊ ಹಾಗಾಗಿ ಈ ಪೊಸಿಷನ್ ಗಳನ್ನ ಹೀಗೆ ಅರ್ಥ ಮಾಡ್ಕೋಬಹುದು. ಸೊ ದಿಸ್ ಇಸ್ ಹೌ ಯು ಅಂಡರ್ಸ್ಟ್ಯಾಂಡ್ ಬೇರೆ ಬೇರೆ ಪೊಸಿಷನ್ಸ್ ಅಲ್ಲಿ ಇದ್ದಾಗ ರಿಲೇಟಿವ್ ಪೊಸಿಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿ. ಹೀಗೆ ರಿಲೇಟಿವ್ ವೆಲಾಸಿಟಿ ಅಂದ್ರೆ ಏನು ಅಂತ ನೋಡೋಣ. ನೋಡಿ, ಇವಾಗ 2 ಕಾರ್ ಇದೆಯಪ್ಪ, ರೈಟ್? 2 ಕಾರ್ ಇದೆ. ಈ ಮೊದಲನೇ ಕಾರು ಪೊಲೀಸ್ ಕಾರ್ ಅಲ್ವಾ, ಅದಕ್ಕೆ VP ಅಂತ ಹೇಳಿ ಬರೆಯೋಣ. ವೆಲಾಸಿಟಿ ಆಫ್ ದ ಪೊಲೀಸ್ ಕಾರ್ ನ VP ಅಂತ ಬರೆಯೋಣ. ಈ ಬೇರೆ ಕಾರ್ ಇದೆಯಲ್ಲ ಇದರ ವೆಲಾಸಿಟಿನ VC ಅಂತ ಹೇಳಿ ಬರೆಯೋಣ. ಸಾರಿ. ಸೊ ದಿಸ್ ಇಸ್ ವೆಲಾಸಿಟಿ ಆಫ್ ದ ಕಾರ್. ಸೊ ಅದನ್ನ VC ಅಂತ ಹೇಳಿ ಬರೆಯೋಣ. ಈ VP ಮತ್ತೆ VC ಇಬ್ರು ಎರಡು ಮೆಜರ್ ಮಾಡಿರೋದು ಯಾರಪ್ಪ ಅಂದ್ರೆ, ಈ ನೆಲದ ಮೇಲೆ ನಿಂತಿರೋ ಈ ಮನುಷ್ಯ ಮೆಜರ್ ಮಾಡ್ತಾ ಇದ್ದಾನೆ. ಈ VP ಯಾವ್ದೋ ಒಂದು ನಿಮ್ಗೆ ಸುಮ್ನೆ ಅರ್ಥ ಮಾಡ್ಕೊಳಕ್ಕೆ ಅದನ್ನ 30 ಮೀಟರ್ ಪರ್ ಸೆಕೆಂಡ್ ಅಂತ ಅನ್ಕೊಳ್ಳೋಣ. ಬೇಕಾದ್ರೆ ಇದನ್ನ 20 ಮೀಟರ್ ಪರ್ ಸೆಕೆಂಡ್ ಅಂತ ಅನ್ಕೊಳ್ಳೋಣ, ಸುಮ್ನೆ ಅರ್ಥ ಮಾಡ್ಕೊಳಕ್ಕೆ. ಸೊ ಹಾಗಿದ್ರೆ ಈ ಪೊಲೀಸ್ ಕಾರಿನ ವೆಲಾಸಿಟಿ ಏನಿದೆ ಅದು ಪ್ಲಸ್ 30 ಮೀಟರ್ ಪರ್ ಸೆಕೆಂಡ್ ಅಂತ ಬರ್ಕೋಬೇಕು. ಯಾಕೆಂದ್ರೆ ಇದು ನಮ್ಮ ಪಾಸಿಟಿವ್ ಡೈರೆಕ್ಷನ್, ಪಾಸಿಟಿವ್ ಎಕ್ಸ್ ಅಂತ ಅನ್ಕೊಳ್ಳಿ, ಪಾಸಿಟಿವ್ ಡೈರೆಕ್ಷನ್. ಹಾಗೆ ಈ ಇನ್ನೊಂದು ಕಾರಿನ ವೆಲಾಸಿಟಿ VC ಎಷ್ಟು? 20 ಮೀಟರ್ ಪರ್ ಸೆಕೆಂಡ್ ಇದೆ. ಇದೆರಡು ಮೆಜರ್ ಮಾಡಿರೋರು ಯಾರೋ? ಈ ಮನುಷ್ಯ ನೆಲದ ಮೇಲೆ ನಿಂತಿರೋನು. ಸೊ
ಅಕಸ್ಮಾತ್ ನೀವು ಏನೋ ಸಬ್ಸ್ಕ್ರಿಪ್ಟ್ ಎರಡನೇದು ಬರೀಲಿಲ್ಲ ಅಂತಂದ್ರೆ ಅದು ವಿತ್ ರೆಸ್ಪೆಕ್ಟ್ ಟು ದ ಗ್ರೌಂಡ್ ಅಂತ ಅರ್ಥ. ಅಂದ್ರೆ ಬರೀ ವಿಪಿ ಅಂದ್ರೆ ಪೊಲೀಸ್ ಕಾರ್ ಆಸ್ ಸೀನ್ ಬೈ ಅ ಪರ್ಸನ್ ಆನ್ ದ ಗ್ರೌಂಡ್ ಅಂತ, ನೆಲದ ಮೇಲೆ ನಿಂತಿರುವ ಒಬ್ಬ ಮನುಷ್ಯ ನೋಡಿರೋದು ಆ ವೆಲಾಸಿಟಿನ, ಸೊ ಅವನ್ ಮೆಷರ್ ಮಾಡ್ತಿರೋದು ಅಂತ ಅರ್ಥ. ಹಾಗಾದ್ರೆ ಈಗ ನೀವು ಯೋಚನೆ ಮಾಡ್ಬೋದು, ವಾಟ್ ಈಸ್ ದ ವೆಲಾಸಿಟಿ ಆಫ್ ದ ಪೊಲೀಸ್ ಕಾರಿನ ವೆಲಾಸಿಟಿ ಇನ್ನೊಂದು ಕಾರ್ನ ನೋಡಿದಾಗ ಎಷ್ಟು ಕಾಣುತ್ತೆ ಅಂತಂದ್ರೆ ಅದನ್ನ ಡೆಫಿನೇಷನ್ ತರ ಬರ್ಕೊಂಡ್ಬಿಡೋದು. ಇದೇ ಅದರ ಡೆಫಿನೇಷನ್, ವಿಪಿ ಮೈನಸ್ ವಿಸಿ. ವಿಪಿ ಮೈನಸ್ ವಿಸಿ ಅಂದ್ರೆ ಏನು? ವಿಪಿ ಅಂದ್ರೆ +13 ಅಪ್ಪ. ಸೊ ಪೊಲೀಸ್ ಕಾರಿನ ವೆಲಾಸಿಟಿ ಇನ್ನೊಂದು ಕಾರ್ನ ಅಂದ್ರೆ ಈ ಕಾರಿನ ವೆಲಾಸಿಟಿ ಈ ಕಾರ್ನ ನೋಡಿದಾಗ ವಿಪಿಸಿ ಆಗುತ್ತೆ. ವಿಪಿಸಿ ಎಷ್ಟು? ವಿಪಿ ಮೈನಸ್ ವಿಸಿ 30 ಮೈನಸ್ 20, ಆನ್ಸರ್ +10 ಕಂಡ್ರಪ್ಪ, ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ ಬರ್ಕೋಬಹುದು. ಅಂದ್ರೆ ಏನರ್ಥ? ಈ ಕಾರ್ಲಿ ಕೂತಿರೋನು ಪೊಲೀಸ್ ಕಾರನ್ನ ನೋಡಿದಾಗ ತನ್ನ ಹತ್ರಕ್ಕೆ, ಯಾಕೆಂದ್ರೆ ಪಾಸಿಟಿವ್ ಬಂದಿದೆ ಆನ್ಸರ್, ಪಾಸಿಟಿವ್ ಅಂದ್ರೆ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಅಂತ, ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಅಲ್ಲಿ 10 ಮೀಟರ್ ಪರ್ ಸೆಕೆಂಡ್ ಅಷ್ಟು ಫಾಸ್ಟ್ ಆಗಿ ಬರ್ತಿರೋ ಹಾಗೆ ಕಾಣುತ್ತೆ ಅಂತ ಹೇಳಿ. ಸೊ ಇದು ಪೊಲೀಸ್ ಕಾರಿನ ಕತೆ ಆಯ್ತು. ಅಕಸ್ಮಾತ್ ಇನ್ನೊಂದು ಕಾರನ್ನ ಪೊಲೀಸ್ನವ್ರು ನೋಡಿದ್ರೆ ಏನ್ ಕಾಣುತ್ತೆ? ಸೊ ವೆಲಾಸಿಟಿ ಆಫ್ ದ ಕಾರ್ ಆಸ್ ಸೀನ್ ಬೈ ಪೊಲೀಸ್ ಎಷ್ಟಪ್ಪ? ಅದು ವಿಸಿ ಮೈನಸ್ ವಿಪಿ ಅಂತ ಹೇಳಿ ಬರೆಯೋದನ್ನ. ವಿಸಿ ಅಂದ್ರೆ 20 ಮೈನಸ್ ವಿಪಿ ಅಂದ್ರೆ 30. ಏನ್ ಬಂತ ಆನ್ಸರ್? ವೆಲಾಸಿಟಿ ನಮ್ಮ ಈ ಕಾರಿನ ವೆಲಾಸಿಟಿ ಪೊಲೀಸ್ನವ್ರು ನೋಡಿದಾಗ ವಿಸಿಪಿ ಇಸ್ ಈಕ್ವಲ್ -10 ಮೀಟರ್ ಪರ್ ಸೆಕೆಂಡ್ ಅಂತ ಆನ್ಸರ್ ಬಂತು. ಅದರ ಅರ್ಥ ಏನು? ಅಕಸ್ಮಾತ್ ನೀವೇನಾದ್ರೂ ಪೊಲೀಸ್ ಕಾರಲ್ಲೇ ಕೂತಿದ್ರೆ ಆ ಕಾರು ನಿಮ್ಗೆ ಹತ್ರ ಬಂದಂಗೆ ಕಾಣುತ್ತೆ, ಯಾಕಂದ್ರೆ ನೀವು ಫಾಸ್ಟ್ ಆಗಿ ಹೋಗ್ತಾ ಇದೀರಾ. ಹಾಗಾದ್ರೆ ಅದು ಯಾವ ಕಾರ್ ಯಾವ ಡೈರೆಕ್ಷನ್ ಅಲ್ಲಿ ಬಂದಾಗ ಕಾಣುತ್ತೆ? ನೆಗೆಟಿವ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ಬಂದಾಗ ಕಾಣುತ್ತೆ. ಎಷ್ಟು ಫಾಸ್ಟ್ ಆಗಿ ಬಂದಾಗ ಕಾಣುತ್ತೆ? 10 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬಂದಾಗ ಕಾಣುತ್ತೆ. ಇದು ನಮ್ಮ ರಿಲೇಟಿವ್ ವೆಲಾಸಿಟಿಯ ಸಮಾಚಾರ. ಈ ತರ ಫಸ್ಟ್ ಎಲ್ಲದನ್ನು ಏನೇನೋ ಸ್ಟೆಪ್ ಇಟ್ಕೊಂಡು ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಬರ್ದಿದ್ದೀನಿ ನೋಡಿ. ಈ ತರ ಕಲ್ತ್ಕೊಂಡ್ಬಿಟ್ರೆ ನೀವು ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು, ಬಹಳ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೋಡೋಣ, ಮೊದಲನೇದು ಏನ್ ಮಾಡ್ಬೇಕು? ಸಾಲ್ವ್ ಮಾಡ್ಬೇಕು ಅಂದ್ರೆ ಯಾವ್ದಾದ್ರು ಪ್ರಾಬ್ಲಮ್ ನ ರಿಲೇಟಿವ್ ವೆಲಾಸಿಟಿ, ರಿಲೇಟಿವ್ ಮೋಷನ್ ಕಾನ್ಸೆಪ್ಟ್ ಮೇಲೆ ಎಲ್ಲದನ್ನು ಫಸ್ಟ್ ಗ್ರೌಂಡ್ ವಿತ್ ರೆಸ್ಪೆಕ್ಟ್ ಟು ದ ಗ್ರೌಂಡ್ ಬರ್ಕೋಬೇಕು. ಫಸ್ಟ್ ವೆಲಾಸಿಟಿ ಆಫ್ ದ ಕಾರ್ ಬರ್ಕೊಂಡ್ವಿ, ವೆಲಾಸಿಟಿ ಆಫ್ ದ ಪೊಲೀಸ್ ಕಾರ್ ಬರ್ಕೊಂಡ್ವಿ, ಹಾಗೆ ಎಲ್ಲದನ್ನು ವಿತ್ ರೆಸ್ಪೆಕ್ಟ್ ಟು ದ ಗ್ರೌಂಡ್ ಬರ್ಕೋಬೇಕು. ಆಮೇಲೆ ಯಾವ್ದಾದ್ರು ಒಂದು ಬಾಡಿ ತಗೋಬೇಕು, ಇಲ್ಲ ಪೊಲೀಸ್ ಕಾರ್ ತಗೋಬೇಕು, ಪೊಲೀಸ್ ಕೇಸಲ್ಲಿ ನಮ್ಮ ಪ್ರೀವಿಯಸ್ ಕೇಸಲ್ಲಿ ಪೊಲೀಸ್ ಕಾರ್ ತಗೋಬೇಕು, ಇಲ್ಲ ಇನ್ನೊಂದು ಕಾರ್ ತಗೋಬೇಕು. ಎಲ್ಲ ಕ್ವಾಂಟಿಟೀಸ್ ನ, ವೆಲಾಸಿಟಿನ, ಆಕ್ಸೆಲರೇಷನ್ ನ, ಡಿಸ್ಪ್ಲೇಸ್ಮೆಂಟ್ ನ ಎಲ್ಲವುದು ವಿತ್ ರೆಸ್ಪೆಕ್ಟ್ ಟು ಆ ಬಾಡಿ ಬರ್ಕೊಳ್ಳೋದು. ಆಮೇಲೆ ದೆನ್ ರೈಟ್ ದ ರಿಲೇಷನ್, ನಮ್ಮ S = ut + ½ at², ಮಿಕ್ಕಿದ 2 ಈಕ್ವೇಶನ್ ಇದೆಯಲ್ಲ ಅದನ್ನ ಬಳಸ್ಕೊಂಡು ಸಾಲ್ವ್ ಮಾಡೋದು. ಇಷ್ಟೇ ಸಮಾಚಾರ ಇರೋದು. ಸೊ ನೋಡೋಣ, ಇವಾಗ 2 ಕ್ವೆಶ್ಚನ್ ಸಾಲ್ವ್ ಮಾಡಿ ನೋಡೋಣ. A 120 meter long train is moving in a direction with 20 meter per second. ಅರ್ಥ ಮಾಡ್ಕೊಳ್ಳೋಣ. ಇವಾಗ ಒಂದು ಟ್ರೈನ್ ಇದೆ ಹೀಗೆ. ಸೊ ಇದೊಂದು ಟ್ರೈನ್ ಇದೆಯಪ್ಪ. ಈ ಟ್ರೈನ್ ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ ಅಂತ ನೋಡಿದ್ರೆ ಈ ಟ್ರೈನ್ VA ಅಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಅದರ ಸ್ಪೀಡ್ ನ ಕೊಟ್ಟಿದ್ದಾರೆ 20 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಆಮೇಲೆ ಎಷ್ಟು ಉದ್ದ ಇದೆ ಅಂತ ಇದು? 120 ಮೀಟರ್ ಲಾಂಗ್ ಟ್ರೈನ್ ಅಪ್ಪ ಇದು. ಸೊ 120 ಮೀಟರ್ ಅಷ್ಟು ಉದ್ದ ಇದೆ. ಆಮೇಲೆ ಟ್ರೈನ್ ಬಿ ಇಸ್ ಮೂವಿಂಗ್ ವಿತ್ 30 ಮೀಟರ್ ಪರ್ ಸೆಕೆಂಡ್. ಇದೇ ತರದ್ ಇನ್ನೊಂದು ಟ್ರೈನ್ ಇದೆ, ಬಟ್ ಅದು 120 ಅಲ್ಲ, ಇನ್ನೊಂದು ಸ್ವಲ್ಪ ಉದ್ದ ಇದೆ. ಎಷ್ಟು ಉದ್ದ ಇದೆ ಅಂದ್ರೆ 130 ಮೀಟರ್ ಉದ್ದ ಇದೆ. ಸೊ ಬೇಕಾದ್ರೆ ಇಲ್ಲಿ ಬರ್ಕೊಂಡ್ಬಿಡೋಣ 130 ಮೀಟರ್ ಅಂತ ಹೇಳಿ. ಸೊ 130 ಮೀಟರ್ ಉದ್ದ ಇದೆ. ಇದೆಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ? 30 ಮೀಟರ್ ಪರ್ ಸೆಕೆಂಡ್ ಅಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ. ಇದನ್ನ VB ಅಂತ ಹೇಳಿ ಬರಿತೀನಿ, ಇದನ್ನ 30 ಮೀಟರ್ ಪರ್ ಸೆಕೆಂಡ್ ಬರಿತೀನಿ. ಬಟ್ ಇಷ್ಟು ಬರೆದ್ರೆ ಸಾಲದು. ಯಾಕೆ ಗೊತ್ತಾ? ನಾನು ಆಗ್ಲೇ ಹೇಳ್ದ ಹಾಗೆ ಡೈರೆಕ್ಷನ್ ಸಮೇತ ಬರಿಬೇಕು ಅಂತ ಹೇಳಿ. ಡೈರೆಕ್ಷನ್ ಸಮೇತ ಬರೆಯೋದಾದ್ರೆ ಈ ಡೈರೆಕ್ಷನ್ ನ ಪಾಸಿಟಿವ್ ಡೈರೆಕ್ಷನ್ ಅಂತ ಹೇಳಿ ಬರ್ಕೊಂಡ್ಬಿಡೋಣ. ಅವಾಗ ಈ ವೆಲಾಸಿಟಿ VA ಇದೆಯಲ್ಲ ಅದು ಪಾಸಿಟಿವ್, ಆದ್ರೆ VB ಈ ಡೈರೆಕ್ಷನ್ ಅಲ್ಲಿ ಇದೆ ನೋಡಿ, ಹಾಗಾಗಿ ಇದು -30 ಮೀಟರ್ ಪರ್ ಸೆಕೆಂಡ್ ಅಂತ ಬರಿಬೇಕಾಗುತ್ತೆ. ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಅಂತ ಕೊಟ್ಟಿರಲ್ಲ, ಹಾಗಾಗಿ ಇದನ್ನ ಈ ಕಡೆ ತಗೊಂಡಿದೀನಿ. ಲಾಂಗ್ ಕ್ರಾಸಸ್ ದ ಫಸ್ಟ್ ಟ್ರೈನ್ ಇನ್ ಟೈಮ್. ಹಾಗಾದ್ರೆ ಈ ಎರಡನೇ ಟ್ರೈನ್ ಮೊದಲನೇ ಟ್ರೈನ್ ಅನ್ನ ಯಾವ ಟೈಮ್ ಅಲ್ಲಿ ಕ್ರಾಸ್ ಮಾಡುತ್ತೆ ಅನ್ನೋದು ಪ್ರಶ್ನೆ. ನೋಡೋಣ, ಕ್ರಾಸ್ ಮಾಡ್ಬೇಕು ಅಂದ್ರೆ ಅದೆಷ್ಟು ಡಿಸ್ಟೆನ್ಸ್ ಹೋಗ್ಬೇಕು? ನೀವು ಎರಡನೇ ಟ್ರೈನ್ ಅಲ್ಲಿ ಕೂತ್ಕೊಂಡು ನೋಡಿ. ಸೊ ನೀವೆಲ್ಲಿ ಕೂತ್ಕೋತೀರಾ ಗೊತ್ತಾ? ನೀವಿಲ್ಲಿ ಕೂತ್ಕೊಳ್ಳಿ, ರೈಟ್? ನೀವಿಲ್ಲಿ ಕೂತ್ಕೊಂಡು ನೋಡಿ ಈ ಟ್ರೈನ್ ಎಷ್ಟು ದೂರ ಹೋಗ್ಬೇಕು ಅಂತ.
ಇವಾಗ ಸದ್ಯಕ್ಕೆ ಟ್ರೈನ್ ಇನ್ ತುದಿ ಇಲ್ಲಿದೆ, ಟ್ರೈನ್ ಇನ್ ಇಂಜಿನ್, ಫ್ರಂಟ್ ಇಂಜಿನ್ ಇಲ್ಲಿದೆ. ಸೊ ಅದು ಎಷ್ಟು ದೂರ ಹೋಗ್ಬೇಕಪ್ಪ ಅಂತಂದ್ರೆ ಪೂರ್ತಿ ಕ್ರಾಸ್ ಆಗಕ್ಕೆ ಇಲ್ಲಿಂದ ಇಲ್ಲಿವರೆಗೂ ಹೋಗ್ಬೇಕು. ಹಾಗಾದ್ರೆ ಆ ಪಾಯಿಂಟ್, ಈ ಪಾಯಿಂಟ್ ಎಷ್ಟು ದೂರ ಹೋಗಿದೆ? ಇಲ್ಲಿಂದ ಇಲ್ಲಿಗೆ ಹೋದ್ರೆ 130 ಮೀಟರ್ ದೂರ ಹೋದಂಗೆ, ಇಲ್ಲಿಂದ ಇಲ್ಲಿಗೆ ಹೋದ್ರೆ ಮತ್ತೊಂದು 120 ಮೀಟರ್ ದೂರ ಹೋದಂಗೆ, ಅವಾಗ ಕ್ರಾಸ್ ಆಗಿದೆ ಅಂತ ಹೇಳ ಅರ್ಥ, ಹೌದಲ್ವೇ? ಸೊ ಹಾಗಾಗಿ ನಾವು ಇದನ್ನ ಯೂಸ್ ಮಾಡ್ಕೊಂಡು ಈಗ ಸಾಲ್ವ್ ಮಾಡ್ಬಿಡ್ಬೋದು ಎಷ್ಟು ಹೊತ್ತು ಹಿಡಿಯುತ್ತೆ ಅಂತ ಹೇಳಿ. ಟೋಟಲ್ ಡಿಸ್ಟೆನ್ಸ್ ನಾನು ಬರೆಯೋದು, ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಆಫ್ ಟ್ರೈನ್ ಎ ಆಸ್ ಸೀನ್ ಬೈ ಟ್ರೈನ್ ಬಿ ಅಲ್ವಾ? ಅಂದ್ರೆ ಈ ಎ ಟ್ರೈನಿನ ಡಿಸ್ಪ್ಲೇಸ್ಮೆಂಟ್, ನೀವು ಕೂತಿರೋದು ಬಿ ಟ್ರೈನ್ ಅಲ್ಲಿ, ಅದನ್ನ ಕೂತ್ಕೊಂಡು ನೋಡಿದಾಗ ಎಷ್ಟು ಕ್ರಾಸ್ ಆಗಕ್ಕೆ ಎಷ್ಟು ಡಿಸ್ಟೆನ್ಸ್ ಹೋಗ್ಬೇಕು ಅಂತಂದ್ರೆ ಇಲ್ಲಿಂದ ಇಲ್ಲಿ ತನಕ 120, ಇಲ್ಲಿಂದ ಇಲ್ಲಿ ತನಕ 130 ಮೀಟರ್ ಹೋಗ್ಬೇಕು. ಟೋಟಲ್ 120 ಪ್ಲಸ್ 130 250 ಮೀಟರ್ ದೂರ ಹೋಗ್ಬೇಕು. 250 ಮೀಟರ್ ದೂರ ಹೋಗ್ಬೇಕು. ಯಾವ ಕಡೆಗೆ ಹೋಗ್ಬೇಕು ಅಂದ್ರೆ ಈ ಕಡೆ ಹೋದಾಗ ಕಾಣುತ್ತೆ ನಿಮ್ಗೆ, ಅದು ಪಾಸಿಟಿವ್, ಆದ್ರಿಂದ ಆನ್ಸರ್ ಪಾಸಿಟಿವ್ ಬಂದಿದೆ 250 ಮೀಟರ್ ಅಂತ ಹೇಳಿ. ಆಮೇಲೆ ಈ ಟೈಮ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿದೆ, ಅದಕ್ಕೆ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡೋಣ. ವೆಲಾಸಿಟಿ ಆಫ್ ಟ್ರೈನ್ ಎ ಬಿ ನೋಡಿದಾಗ ಎಷ್ಟು ಕಾಣುತ್ತೆ, ಅದನ್ನೇನಂತ ಬರಿಬೇಕು? ವಿ ಎ ಮೈನಸ್ ವಿ ಬಿ ಅಂತ ಹೇಳಿ ಬರಿಬೇಕು. ವಿ ಎ ಮೈನಸ್ ವಿ ಬಿ ಅಂತ ಹೇಳಿ ಬರಿಬೇಕು. ವಿ ಎ ಎಷ್ಟ್ರಪ್ಪ? ವಿ ಎ ಪಾಸಿಟಿವ್ 20 ಕಂಡ್ರ, 20 ಮೈನಸ್ ವಿ ಬಿ ಎಷ್ಟಪ್ಪ? ಅದು ಮೈನಸ್ 30. ಏನ್ ಬಂತ ಆನ್ಸರ್? ಪ್ಲಸ್ 50 ಮೀಟರ್ ಪರ್ ಸೆಕೆಂಡ್ ಬಂತು. ಹೀಗಿರ್ಬೇಕಾದ್ರೆ ನಾವು ಟೈಮ್ ಕ್ಯಾಲ್ಕುಲೇಟ್ ಮಾಡ್ಬಿಡ್ಬೋದು. ಟೈಮ್ ಟಿ ಈಕ್ವಲ್ ಟು ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಬೈ ವೆಲಾಸಿಟಿ ಮಾಡ್ಕೊಂಡ್ಬಿಟ್ರೆ ಆಯ್ತು. ವೆಲಾಸಿಟಿ ಇಸ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್, ಟೈಮ್ ಇಸ್ ಡಿಸ್ಪ್ಲೇಸ್ಮೆಂಟ್ ಬೈ ವೆಲಾಸಿಟಿ. ಡಿಸ್ಪ್ಲೇಸ್ಮೆಂಟ್ ಎಷ್ಟಪ್ಪ? 250 ಮೀಟರ್ ಇದೆ. ಡಿವೈಡೆಡ್ ಬೈ ಟೈಮ್ ಎಷ್ಟಪ್ಪ? ಡಿವೈಡ್ ಬೈ ವೆಲಾಸಿಟಿ ಎಷ್ಟಪ್ಪ? 50. ಸೊ ಆನ್ಸರ್ 5 ಸೆಕೆಂಡ್ಸ್ ಬರುತ್ತೆ. ನಮ್ಮ ಆಪ್ಷನ್ಸ್ ಅಲ್ಲಿ 5 ಸೆಕೆಂಡ್ಸ್ ಇಲ್ಲ. ಸೊ ಹಾಗಾಗಿ ನನ್ ಆಫ್ ದೀಸ್ ಕರೆಕ್ಟ್ ಆನ್ಸರ್. ಸೊ ಈ ತರ ಸಾಲ್ವ್ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ರೆ ನಿಮ್ಗೆ ಬಹಳ ಸಿಂಪಲ್ ಆಗುತ್ತೆ. ಎಕ್ಸಾಮ್ ಅಲ್ಲಿ ಕ್ವೆಶ್ಚನ್ಸ್ ಅನ್ನ ಬಹಳ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬನ್ನಿ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. A police jeep is chasing with a velocity of 45 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ತಾರೆ. ಸೊ ಇಲ್ಲೊಂದು ಪೊಲೀಸ್ ಜೀಪ್ ಇದೆ. ಪೊಲೀಸ್ ಜೀಪಿನ ವೆಲಾಸಿಟಿ 45 ಕಿಲೋಮೀಟರ್ ಪರ್ ಅವರ್ ಇದೆಯಂತೆ. 45 ಕಿಲೋಮೀಟರ್ ಪರ್ ಅವರ್ ಅಂದ್ರು ಒಂದೇ, 12.5 ಮೀಟರ್ ಪರ್ ಸೆಕೆಂಡ್ ಅಂದ್ರು ಒಂದೇ. ಅದ್ ಹೇಗ್ ಮಾಡೋದು ಅಂದ್ರೆ ಕಿಲೋಮೀಟರ್ ಪರ್ ಅವರ್ಗೆ 5/18 ಇಂದ ಮಲ್ಟಿಪ್ಲೈ ಮಾಡಿಬಿಟ್ರೆ ಅದು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಆಗ್ಬಿಡುತ್ತೆ. ಸೊ 12.5 ಮೀಟರ್ ಪರ್ ಸೆಕೆಂಡ್ ಆಯ್ತು. ಇವಾಗ ಜೀಪ್ ಇಲ್ಲಿದೆ, ಹೀಗೆ ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಅದು ವೆಲಾಸಿಟಿ ಆಫ್ ಜೀಪ್ ವಿಪಿ ಅಂತ ಹೇಳಿ ಕರಿತೀನಿ. ಆಮೇಲೆ ಇನ್ ಅನದರ್ ಜೀಪ್ ಇಸ್ ಮೂವ್ ಆಯ್ತು. ಅ ಥೀಫ್ ಇಸ್ ಇನ್ ಅನದರ್ ಜೀಪ್ ಮೂವಿಂಗ್ ವಿತ್ ಅ ವೆಲಾಸಿಟಿ ಆಫ್ 153 ಕಿಲೋಮೀಟರ್ ಪರ್ ಅವರ್. ಇಲ್ಲಿ ಮತ್ತೊಂದು ಜೀಪ್ ಇದೆಯಂತೆ, ಅದು ಕಳ್ಳ ಹೋಗ್ತಾ ಇದ್ದಾನೆ. ವೆಲಾಸಿಟಿ ಆಫ್ ದ ಥೀಫ್ ನ ವಿಟಿ ಅಂತ ಹೇಳಿ ಬರಿತೀನಿ. ವೆಲಾಸಿಟಿ ಆಫ್ ದ ಥೀಫ್ ನ ವಿಟಿ ಅಂತ ಹೇಳಿ ಬರಿತೀನಿ. ಅದಿದೆಯಲ್ಲ, ಅದೆಷ್ಟಿದೆ ಅಂತಂದ್ರೆ ವೆಲಾಸಿಟಿ, ದಟ್ ವೆಲಾಸಿಟಿ ಇಸ್ 153. ಇಲ್ಲಿ ಬರ್ಕೊಂಡ್ಬಿಡ್ತೀನಿ, ಇಲ್ಲಿ ಬರೆಯೋದು ಈಸಿ, ರೈಟ್. ಅದು ಕಳ್ಳನ್ ಜೀಪ್, ಇದು ಪೊಲೀಸ್ ಜೀಪ್. ಬೇಕಾದ್ರೆ ಇದನ್ನ ಪಿ ಅಂತ ಬರಿತೀನಿ, ಇದನ್ನ ಥೀಫ್ ಪಿ ಅಂತ ಬರಿತೀನಿ. ಇವಾಗ ವೆಲಾಸಿಟಿ ಆಫ್ ದ ಥೀಫ್ ಇದೆಯಲ್ಲ, ಅದು 153 ಕಿಲೋಮೀಟರ್ ಪರ್ ಅವರ್ ಆಯ್ತು. ಎಷ್ಟಾಯ್ತಪ್ಪ ಅದು 42.5 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. 5/18 ಇಂದ ಮಲ್ಟಿಪ್ಲೈ ಮಾಡುತ್ತೆ. ಸೊ ಕಿಲೋಮೀಟರ್ ಪರ್ ಅವರ್ ಅಲ್ಲಿರೋದು ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಆಗೋಯ್ತು. ಹೀಗಿರ್ಬೇಕಾದ್ರೆ ನಾವು ಒಂದ್ ಕೆಲಸ ಮಾಡೋಣ. ಇವಾಗ ಏನಂತ ಹೇಳುತ್ತೆ, ಪೊಲೀಸ್ ಫೈರ್ಸ್ ಅ ಬುಲೆಟ್ ವಿತ್ ಅ ಮಜಲ್ ವೆಲಾಸಿಟಿ ಆಫ್ 180 ಮೀಟರ್ ಪರ್ ಸೆಕೆಂಡ್. ಅಂದ್ರೆ ಪೊಲೀಸ್ ಜೀಪ್ ಇಂದ ಪೊಲೀಸು 180 ಮೀಟರ್ ಪರ್ ಸೆಕೆಂಡ್ ಅಷ್ಟು ಫಾಸ್ಟ್ ಆಗಿ ಒಂದು ಬುಲೆಟ್ ಹೊಡಿತಾರೆ. ಅದು ಹಾಗಾದ್ರೆ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ ಅದನ್ನ ಫಸ್ಟ್ ಕಂಡುಹಿಡ್ಕೊಳ್ಳೋಣ. ಎಲ್ಲದನ್ನು ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಕಂಡುಹಿಡಿಬೇಕು, ಅದೇ ಮಾಡ್ಬೇಕಾಗಿರೋದು. ಸೊ ಹಾಗಾಗಿ ಇವಾಗ ಪೊಲೀಸ್ ಫೈರ್ ಮಾಡಿದ್ರೆ ವೆಲಾಸಿಟಿ ಆಫ್ ದ ಬುಲೆಟ್ ವಿತ್ ರೆಸ್ಪೆಕ್ಟ್ ಟು ಪೊಲೀಸ್ಗೆ ಬುಲೆಟ್ ಎಷ್ಟು ಫಾಸ್ಟ್ ಆಗಿ ಹೋದಾಗ ಕಾಣುತ್ತೆ ನೋಡಿ. ಹೀಗೆ ಕ್ಯಾಲ್ಕುಲೇಟ್ ಮಾಡೋದು, ಕೊಟ್ಬಿಟ್ಟಿದ್ದಾರೆ ಅದನ್ನ 180 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ, ಅದನ್ನ 180 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ ಬರಿತೀನಿ. ಈಗ ನೀವು ವಿ ಬಿ ಪಿ ನ ಏನಂತ ಬರಿಬಹುದು? ವೆಲಾಸಿಟಿ ಆಫ್ ದ ಬುಲೆಟ್ ಮೈನಸ್ ವೆಲಾಸಿಟಿ ಆಫ್ ಪೊಲೀಸ್ ಇಸ್ ಈಕ್ವಲ್ ಟು 180 ಕಂಡ್ರಪ್ಪ. ಹಾಗಾದ್ರೆ ಗ್ರೌಂಡ್ ಮೇಲೆ ನಿಂತಿರೋನ್ಗೆ, ನೆಲದ ಮೇಲೆ ನಿಂತಿರೋನ್ಗೆ ಆ ಬುಲೆಟ್ ಎಷ್ಟು ಫಾಸ್ಟ್ ಆಗಿ ಹೋದಾಗ ಕಾಣುತ್ತೆ? ವಿ ಬಿ ಈಕ್ವಲ್ ಟು 180 ಪ್ಲಸ್ ವಿಪಿ. ವಿಪಿ ಎಷ್ಟು?
VP ಇಲ್ಲಿದೆ 12.5 ಅಪ್ಪ. ಸೊ 12.5 ಆನ್ಸರ್ ಎಷ್ಟು ಬಂತು? ಬುಲೆಟ್ ನೆಲದ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್, ನೆಲಕ್ಕೆ ಕಂಪೇರ್ ಮಾಡಿದ್ರೆ 192.5 ಮೀಟರ್ ಪರ್ ಸೆಕೆಂಡ್ ಅಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ. ಏನ್ ಪ್ರಶ್ನೆ ನಮ್ಗೆ? ದ ವೆಲಾಸಿಟಿ ವಿತ್ ವಿಚ್ ಇಟ್ ವಿಲ್ ಸ್ಟ್ರೈಕ್ ದ ಕಾರ್ ಆಫ್ ದ ಥೀಫ್. ಹಿಂಗ್ ಹೊಡೆದ ತಕ್ಷಣ ಆ ಥೀಫ್ ಕಳ್ಳನ್ ಕಾರ್ಗೆ ಎಷ್ಟು ಜೋರಾಗಿ ಹೋಗಿ ಬೀಳುತ್ತೆ ಅನ್ನೋದು ಪ್ರಶ್ನೆ. ಹೇಗ್ ಮಾಡೋದು? ಹಾಗಾದ್ರೆ ಕಳ್ಳನ್ ಕಾರಿಗೆ ಈ ಬುಲೆಟ್ ಎಷ್ಟು ಫಾಸ್ಟ್ ಆಗಿ ಹೋಗ್ತಿದೆಯೋ ಅಷ್ಟು ಫಾಸ್ಟ್ ಆಗಿ ಹೋಗಿ ಬಂದು ಹೊಡೆಯುತ್ತೆ ಅಲ್ವಾ? ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡೋಣ. ವೆಲಾಸಿಟಿ ಆಫ್ ದ ಬುಲೆಟ್ ಆಸ್ ಸೀನ್ ಬೈ ದ ಥೀಫ್ ಕ್ಯಾಲ್ಕುಲೇಟ್ ಮಾಡೋಣ. ಅದೇನ್ ಬಂತಪ್ಪ? ಇಟ್ ಈಸ್ ವೆಲಾಸಿಟಿ ಆಫ್ ದ ಬುಲೆಟ್ ಮೈನಸ್ ವೆಲಾಸಿಟಿ ಆಫ್ ದ ಥೀಫ್ ಕಂಡ್ರಪ್ಪ. ವೆಲಾಸಿಟಿ ಆಫ್ ದ ಬುಲೆಟ್ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್, ಇದು ಎರಡನೇ ಸಬ್ಸ್ಕ್ರಿಪ್ಟ್ ಇಲ್ಲ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ದ ಗ್ರೌಂಡ್ ಅಂತಲೇ ಅರ್ಥ. ಸೊ ವಿ ಹ್ಯಾವ್ 192.5 ಮೈನಸ್ ಇದೆಷ್ಟು? ವೆಲಾಸಿಟಿ ಆಫ್ ದ ಥೀಫ್ ಎಷ್ಟು? 42.5. ಎಟ್ ಬಂತ ಆನ್ಸರ್? 150 ಮೀಟರ್ ಪರ್ ಸೆಕೆಂಡ್ ಬಂತು. ಅದೇ ಕಂಡ್ರು ವೆಲಾಸಿಟಿ ಆಫ್ ದ ಬುಲೆಟ್ ವಿತ್ ರೆಸ್ಪೆಕ್ಟ್ ಟು ದ ಥೀಫ್. ಅಂದ್ರೆ ಕಳ್ಳನ್ ಕಾರ್ಗೆ 150 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬಂದು ಹೊಡೆಯುತ್ತೆ ಬುಲೆಟ್. ಪೊಲೀಸ್ ಫೈರ್ ಮಾಡಿರೋದು 180 ಮೀಟರ್ ಪರ್ ಸೆಕೆಂಡ್ ವಿತ್ ರೆಸ್ಪೆಕ್ಟ್ ಟು ಓನ್ ಕಾರ್. ಸೊ ಹಾಗಾಗಿ ಈ ತರ ಲೆಕ್ಕಗಳನ್ನ ಸಾಲ್ವ್ ಮಾಡೋದ್ ಕಲ್ತ್ಕೊಂಡ್ಬಿಟ್ರೆ ನಿಮ್ಗೆ ಬಹಳ ಈಸಿ ಆಗುತ್ತೆ. ಬೇರೆ ಬೇರೆ ಲೆಕ್ಕಗಳನ್ನ ತುಂಬಾ ಈಸಿಯಾಗಿ ಸಾಲ್ವ್ ಮಾಡಕ್ಕೆ ಅವಕಾಶ ಆಗುತ್ತೆ. ಹೀಗಿರ್ಬೇಕಾದ್ರೆ ನಾವು ಈ ಕಾನ್ಸೆಪ್ಟ್ಸ್ ನೆಲ್ಲ ಕರೆಕ್ಟ್ ಆಗಿ ಕಲ್ತ್ಕೊಂಡು ನೆಕ್ಸ್ಟ್ ವಿಡಿಯೋಗೆ ರೆಡಿ ಆಗೋಣ. ಬಟ್ ಯಾವಾಗ್ಲೂ ನಿಮ್ಗೆ ಹೇಳ್ತಾ ಇರ್ತೀನಿ, ಯಾವತ್ತಿನ ದಿನ ಬೆಳೆಯೋದ್ ನಿಲ್ಲಿಸ್ತೀವೋ ಅವತ್ತಿನ ದಿನ ಕೊಳೆಯಕ್ ಶುರು ಮಾಡ್ತೀವಿ. ಇದನ್ನ ಇಟ್ಕೊಂಡು ಓದ್ತಾ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.